ನಮಸ್ತೆ. ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯಕ್ಕೆ ಸುಸ್ವಾಗತ. ನಾನು ನಿಮ್ಮ ಶ್ರೀನಿಧಿ ಹೊಳ್ಳ. ಇಂದು ಕುಂಕುಮಾರ್ಚನೆಯ ಮಹತ್ವವನ್ನು ಹಾಗೆ ಲಕ್ಷ್ಮಿಯ ಯಾವ ಯಂತ್ರಕ್ಕೆ ಕುಂಕುಮದ ಅರ್ಚನೆಯನ್ನು ಮಾಡಿದರೆ ನಮಗೆ ಒಳಿತಾಗ್ತದೆ ಅನ್ನುವಂಥ ವಿಚಾರಗಳನ್ನು, ಹಾಗೆ ಕುಂಕುಮದ ಮಹತ್ವವನ್ನು, ಸಂಸ್ಕೃತದಲ್ಲಿ ಸಿಂಧೂರ ಅನ್ನುವಂಥ ಒಂದು ವಿಷಯ, ಈ ವಿಷಯದ ಬಗ್ಗೆ ನಾವಿವತ್ತು ತಿಳಿದುಕೊಳ್ತಾ ಹೋಗೋಣ. ಮನೆಯಲ್ಲಿ ಇರುವಂತಹ ಅಶಾಂತಿ ಆಗಿರಬಹುದು, ಅಥವಾ ದೇವತಾ ಸಾನ್ನಿಧ್ಯವಾಗಿರಬಹುದು, ಅಥವಾ ಲಕ್ಷ್ಮಿಯನ್ನು ಸ್ತುತಿಸುವಂಥದ್ದಾಗಿರಬಹುದು. ಈ ಎಲ್ಲ ಕಾರ್ಯಗಳಲ್ಲಿಯೂ ಸಮೇತ ತಾಯಿಯನ್ನು ಆರಾಧನೆ ಮಾಡುವಂಥ ವಿಧಿವಿಧಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಅರ್ಚನೆಗಾಗಿ, ಅರ್ಥಾತ್ ಪುಷ್ಪಾರ್ಚನೆ ಆಗಿರಬಹುದು ಅಥವಾ ಕುಂಕುಮಾರ್ಚನೆಗಳಾಗಿರಬಹುದು. ಅವುಗಳನ್ನು ಮಾಡುವಂಥ ರೀತಿ ನೀತಿಯನ್ನು, ಅದಕ್ಕೆ ಇರುವಂತಹ ಪದ್ಧತಿಯನ್ನು, ಹಾಗೆ ಪೂರ್ವಕಾಲದಲ್ಲಿ ಇದನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದರು, ಹಾಗೆ ಸಿಂಧೂರದ ಮಹತ್ವ ಅನ್ನುವಂಥದ್ದೇನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ದಿನ ನಾವು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ವಿಮರ್ಶೆಯನ್ನು ಕೊಡ್ತಾ ಹೋಗುವಂಥ ಸಂದರ್ಭದಲ್ಲಿ ಸರಸ್ವತಿ ಕುಳಿತಿರುವಂಥದ್ದು ಬಂಡೆಯ ಮೇಲೆ, ಅರ್ಥಾತ್ ಒಂದು ಕಲ್ಲಿನ ಮೇಲೆ. ಹಾಗೆ ಆ ಕಲ್ಲಿನಲ್ಲಿ ಏನು ಅಂತ ಕೇಳಿದರೆ ಅದು ಜಡತ್ವ, ಅದು ಸಂಚಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂಥೇಳಿ. ಹಾಗಾಗಿ ಸರಸ್ವತಿ ವಿದ್ಯೆ ಅನ್ನುವಂಥದ್ದು ಯಾರೂ ಸಮೇತ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಲಕ್ಷ್ಮಿ ಅನ್ನುವಂತಹ ದೇವರು ಕೂತಿರುವಂಥದ್ದು ಕಮಲದ ಮೇಲೆ, ಕಮಲ ಇರುವಂಥದ್ದು ನೀರಿನ ಮೇಲೆ. ಆ ಲಕ್ಷ್ಮಿ ಅನ್ನುವಂಥವಳು ಕಮಲದ ಹಾಗೆಯೇ ಚಂಚಲೆ, ನೀರಿನ ಮೇಲೆ ಹರಿಯುವಂಥ ನೀರಿನಲ್ಲಿ ನಾವು ಕಮಲಾದಿಗಳನ್ನು ಇಟ್ಟಾಗ ಏನಾಗ್ತದೆ, ಅದು ಹರಿದುಕೊಂಡು ಹೋಗ್ತದೆ, ಅರ್ಥಾತ್ ಚಂಚಲೆಯಾಗಿರ್ತಾಳೆ. ಎಲ್ಲಿ ವಿದ್ಯೆ ಅನ್ನುವಂಥದ್ದು ಇರ್ತದೆಯೋ ಅಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಇರ್ತದೆ. ವಿದ್ಯಂ ದದಾತಿ ವಿನಯಂ, ಯಾರಲ್ಲಿ ವಿದ್ಯೆ ಅನ್ನುವಂಥದ್ದು ಇರ್ತದೆಯೋ ಅವರಲ್ಲಿ ವಿನಯ ಅನ್ನುವಂಥದ್ದು ಒಗ್ಗೂಡಿಕೊಂಡಿರ್ತದೆ. ಯಾರಲ್ಲಿ ಲಕ್ಷ್ಮಿ ಅನ್ನುವಂಥದ್ದು ಇರ್ತದೆಯೋ ಅವರು ವಿನಯವನ್ನು ತೊರೆದಿರ್ತಾರೆ. ಅದು ಈಗಿನ ಕಾಲಘಟ್ಟದ ಜೀವನವಾಗಿರ್ತದೆ. ಹಾಗೆ ಇದರಲ್ಲಿ ಎರಡು ಚಿಂತನೆಗಳನ್ನು ಮಾಡ್ಬೋದು. ಮಹಾಲಕ್ಷ್ಮಿಯ ಸಾನ್ನಿಧ್ಯ ಆಗಲಿಕ್ಕೆ ಏನೆಲ್ಲ ಕಾರಣಗಳು? ಶ್ರೀರಾಮಾದ್ಯ ಅವತಾರ ಪುರುಷರು ಸುಮಾರು ಜನ ಇದ್ದಾರೆ. ಅದರಲ್ಲಿ ನಾವು ವಿಶೇಷವಾಗಿ ಚಿಂತನೆ ಮಾಡುವಂಥದ್ದು ಶ್ರೀರಾಮನನ್ನು. ಶ್ರೀರಾಮ ಅಂತ ಹೇಳಿದರೆ ಶ್ರೀ ಅನ್ನುವಂಥ ಅಕ್ಷರವನ್ನು ನಾವು ತೆಗೆದುಕೊಂಡಾಗ ಅದು ಒಂದು ಲಕ್ಷ್ಮೀ ಬೀಜವಾಗ್ತದೆ. ರಾ ಅನ್ನುವಂಥ ಪದ ನಾರಾಯಣನ ಎರಡನೇ ಅಕ್ಷರ ಅನ್ನುವಂಥದ್ದು. ಮಾ ಅನ್ನುವಂಥದ್ದು ಪಂಚಾಕ್ಷರಿಯ ಎರಡನೇ ಅಕ್ಷರ. ಓಂ ನಮಃ ಶಿವಾಯ, ಓಂ ನಮಃ ಅನ್ನುವಂಥದ್ದು ಮಾ ಅನ್ನುವಂಥದ್ದು ಎರಡನೇ ಪದ. ರಾ ಓಂ ನಮೋ ನಾರಾಯಣಾಯ, ರಾ ಅನ್ನುವಂಥ ಪದವನ್ನು ಎರಡನೇ ಅಕ್ಷರ ಆಗಿರ್ತದೆ. ಈ ಮೂರನ್ನೂ ಒಗ್ಗೂಡಿಸಿದಾಗ ಶ್ರೀರಾಮ ಅನ್ನುವಂಥ ವಿಷಯಗಳು ಬರ್ತದೆ. ಅಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಇರ್ತದೆ. ನಾಮ ಮಂತ್ರ ಜಪವನ್ನು ಮಾಡಿದರೂ ಸಮೇತ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ನಮ್ಮ ಮನೆಗಳಲ್ಲಿ ಆಗ್ತದೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಗನ್ಯಾಸಗಳಾಗಿರಬಹುದು ಅಥವಾ ಕರನ್ಯಾಸಗಳಾಗಿರಬಹುದು, ಇದಕ್ಕೆ ಪದ್ಧತಿಗಳನ್ನು ನಾವು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಎಲ್ಲಿ ನಿಂತರೂ ನಾಮ ಜಪವನ್ನು ಅಖಂಡವಾಗಿ ಮಾಡ್ತಾ ಹೋಗಬಹುದು. ಹಾಗಾಗಿ ಎಲ್ಲರೂ ಶ್ರೀರಾಮ ಜಪಗಳನ್ನು ಮಾಡಬೇಕು. ಮಾಡುವಂಥ ಕಾರಣದಿಂದ ಲಕ್ಷ್ಮಿಯ ಕಟಾಕ್ಷ ಅನ್ನುವಂಥದ್ದು ಉಂಟಾಗ್ತದೆ. ಅಲ್ಲಿ ಅವತಾರ ಪುರುಷನಾದರೂ ಅದು ದೈವಿಕವಾಗಿರ್ತಕ್ಕಂತಹ ಸ್ವರೂಪಗಳು ಅನ್ನುವಂಥ ಚಿಂತನೆಗಳು. ಹಾಗೆ ಇನ್ನೊಂದು ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿದಾಗ ಸಿಂಧೂರ ಅನ್ನುವಂಥ ಪದದ ಅರ್ಥ ಏನು, ಅಥವಾ ಈ ಕುಂಕುಮಾರ್ಚನೆಯನ್ನು ಮಾಡುವಂಥದ್ದನ್ನು ಮುಂದೆ ತಿಳ್ಕೊಳ್ತಾ ಹೋಗುವ. ಹಾಗೆ ಈ ಸಿಂಧೂರ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಜಯಬೃಂಗಾರವಾಲಿ ತುಲ್ಯಕೇಶಪರ ವಿರಾಜಿತಿ ಜಯಸುಂದರಿ ಸಂಬದ್ಧಂ ಸೀಮಂತ ಲಲಿತಾಲಿಕೆ. ಶಿವರಹಸ್ಯದಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಭ್ರಮರ ಪಂಕ್ತಿಯಂತೆ ಇರುವ ಕೇಶಪಾಶಗಳಿಂದ ಶೋಭಿಸುವ ನಿನಗೆ ಮಂಗಳವಾಗಲಿ. ಹಣೆಕಟ್ಟಿನಿಂದ ಕೂಡಿರುವಂತಹ ಸೀಮಂತ ಪ್ರದೇಶದಲ್ಲಿ ಮುಂಗುರುಗಳಿಂದ ಶೋಭಿಸುತ್ತಿರುವ ನಿನಗೆ ಜಯವಾಗಲಿ ಅನ್ನುವಂಥ ಈ ಒಂದು ಶ್ಲೋಕದ ಭಾವಾರ್ಥ. ಪೂರ್ವಕಾಲದಲ್ಲಿ ಸ್ತ್ರೀಯರು ಸೀಮಂತ ಪ್ರದೇಶದಲ್ಲಿ, ಅರ್ಥಾತ್ ಹಣೆಯ ಮೇಲೆ, ಹಣೆಯ ಪ್ರದೇಶವನ್ನು ಸೀಮಂತ ಪ್ರದೇಶ ಅಂತೇಳಿ ಹೇಳ್ತಾರೆ. ಕೇಶಪಾಶಗಳಿಂದ ಕಂಗೊಳಿಸುವಂಥ ಸಂದರ್ಭದಲ್ಲಿ ಸ್ತ್ರೀಯರು ತಮ್ಮ ಸೀಮಂತ ಪ್ರದೇಶದಲ್ಲಿ, ಅರ್ಥಾತ್ ಬೈತೆಲೆಗೆ ಸಂಸ್ಕೃತದಲ್ಲಿ ಸೀಮಂತ ಪ್ರದೇಶ ಅಂತೇಳಿ ಹೇಳ್ತಾರೆ. ಆ ಧರಿಸುತ್ತಿದ್ದಂತಹ ಒಂದು ಸುವರ್ಣದ ಆಭರಣ ಅಂತ ಹೇಳಿದರೆ ಚಿನ್ನದ ಆಭರಣ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಹಣೆಕಟ್ಟುಗಳು ಇರುವಂಥದ್ದು. ಇದನ್ನೇ ಸಂಸ್ಕೃತದಲ್ಲಿ ಸಿಂಧೂರ, ಅರ್ಥಾತ್ ಅನಾದಿ ಕಾಲದಲ್ಲಿ ಸಿಂಧೂರ ಅಂತ ಹೇಳಿದರೆ ಹಣೆಯ ಬೈತೆಲೆಯ ಭಾಗಕ್ಕೆ
ಚಿನ್ನದ ಒಂದು ಆಭರಣವನ್ನು ಅಲಂಕಾರಕ್ಕಾಗಿ ಬಳಸ್ತಾ ಇದ್ರು. ಅದನ್ನು ಸಿಂಧೂರ ಅಂತೇಳಿ ಹೇಳಿದ್ದಾರೆ. ಅಂತ ಹೇಳಿದರೆ ಈ ಎಲ್ಲ ದೇವಾನುದೇವತೆಗಳಿಗಾಗಿರಬಹುದು ಅಥವಾ ಎಲ್ಲ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಶಕ್ತಿಗಳಾಗಿರ್ಬೋದು, ಸ್ತ್ರೀಯರಿಗೆ ವಿಶೇಷವಾಗಿ ಮಂಗಳಕರವನ್ನು ಉಂಟು ಮಾಡುವಂತಹ ಒಂದು ಆಯುಧ ಅಥವಾ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ಸಿಂಧೂರ ಅಂತ ಹೇಳಿ. ಹಾಗಾದರೆ ಯಾಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಗಳಿಗೆ ಅಥವಾ ಕುಂಕುಮಕ್ಕೆ ಹಣೆಯ ಭಾಗದಲ್ಲಿಯೇ ಇಡಬೇಕು ಅನ್ನುವಂತಹ ಒಂದು ಪ್ರಾಶಸ್ತ್ಯವನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದರೆ ಹೇಗೆ ಅಂತ ಕೇಳಿದರೆ, ಹಣೆ ಮತ್ತು ಈ ಕಣ್ಣು ಮತ್ತು ಈ ಎರಡು ಕಣ್ಣಿನ ಮಧ್ಯಭಾಗದಲ್ಲಿ ಹಣೆಯ ಭಾಗ ಇರ್ತದೆ. ಅಲ್ಲಿ ನಾವು ಕುಂಕುಮಾದಿಗಳನ್ನು ಇಡ್ತಾ ಹೋಗಬೇಕು. ಯಾಕೆ ಅಂತ ಕೇಳಿದರೆ ಆ ಹೆಣ್ಣು ಮಕ್ಕಳಲ್ಲಿ ಮತ್ತು ಗಂಡು ಮಕ್ಕಳಲ್ಲಾದರೂ ಅಷ್ಟೇ ಹಣೆಯ ಆ ಒಂದು ಭಾಗದಲ್ಲಿ ಒಂದು ನರದ ಸಂಚಲನ ಅನ್ನುವಂಥದ್ದಾಗಿರ್ತದೆ. ಅಲ್ಲಿಂದ ಒಂದು ನರ ಅನ್ನುವಂಥದ್ದು ಹಾದು ಹೋಗ್ತದೆ. ಆ ನರವನ್ನು ಏನು ಮಾಡಬೇಕು ಅಂತ ಕೇಳಿದರೆ ನಾವು ಆಗಾಗ ಒತ್ತುತ್ತಾ ಇರಬೇಕಂತೆ. ಮನಸ್ಸಿನಲ್ಲಿರುವಂತಹ ಚಂಚಲತ್ವ ಆಗಿರಬಹುದು ಅಥವಾ ನಮ್ಮಲ್ಲಿರುವಂತಹ ದುಗುಡಗಳಾಗಿರಬಹುದು, ಅವೆಲ್ಲವನ್ನು ಹೋಗಬೇಕು ಅಂತಾದರೆ ಆ ಒಂದು ಭಾಗಕ್ಕೆ ಯಾವಾಗಲೂ ನಾವೇನು ಮಾಡಬೇಕು, ಆರೈಕೆಯನ್ನು ಮಾಡಬೇಕು. ಅರ್ಥಾತ್ ಅದನ್ನು ಒತ್ತುವಂಥದ್ದು, ಅದನ್ನು ಆಗಾಗ ಅದನ್ನು ಮುಟ್ಟುವಂಥದ್ದು, ಅಲ್ಲಿ ಸ್ಪರ್ಶ ಆಗ್ತಾ ಇರಬೇಕಂತೆ. ಆಗ ಏನಾಗ್ತದೆ ಕೇಳಿದರೆ ಕೆಲವೊಂದು ನಮ್ಮಲ್ಲಿ ಬರುವಂತಹ ಭಾವನೆಗಳು ಅನ್ನುವಂಥದ್ದು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯತೆವಾಗ್ತದೆ. ಮತ್ತು ಎಲ್ಲ ದುಷ್ಟಶಕ್ತಿಗಳು ಅನ್ನುವಂಥ ವಿಷಯಗಳು ಹೇಗೆ ಮನುಷ್ಯನನ್ನು ಬಾಧೆ ಕೊಡ್ತದೆ ಅಂತ ಹೇಳಿದರೆ, ಮೊದಲು ದೇಹವನ್ನು ಪ್ರವೇಶ ಮಾಡಬೇಕು ಅಂತಾದರೆ ಅದಕ್ಕೆ ಇರುವಂತಹ ಜಾಗ ಯಾವುದು ಅಂತ ಕೇಳಿದರೆ ಮನುಷ್ಯನ ಹಣೆ ಅನ್ನುವಂಥದ್ದು. ಆ ಹಣೆಯ ಭಾಗದಿಂದನೇ ಈ ದುಷ್ಟಶಕ್ತಿಗಳು ಅನ್ನುವಂಥದ್ದು ದೇಹವನ್ನು ಸಂಚಾರ ಮಾಡ್ತದೆ. ಆದ್ದರಿಂದ ಈ ಕುಂಕುಮವನ್ನು, ದೇವತಾ ಅನುಗ್ರಹ ಇರುವಂತಹ ಕುಂಕುಮಾದಿಗಳನ್ನು, ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮಗಳನ್ನು ಹಣೆಯಲ್ಲಿ ಧಾರಣೆ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಮನುಷ್ಯನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ಅನ್ನುವಂಥದ್ದು ದೇಹವನ್ನು ಬಾಧೆ ಕೊಡಲಿಕ್ಕೆ ತುಂಬ ಕಷ್ಟ ಸಾಧ್ಯವಾಗ್ತದೆ. ಹಾಗೆ ಇನ್ನೊಂದು ದೃಷ್ಟಿಕೋನದ ನೋಡುವಾಗ ಗೋಚರಿ ಇತಿ ದೇವಿಹಿ, ಯಾವುದು ಕಣ್ಣಿಗೆ ಕಾಣಿಸ್ತದೆಯೋ ಅನುಗ್ರಹಕಾರಕಳಾಗಿ ಸಂತೃಪ್ತ ಭಾವದಿಂದ ಆ ತಾಯಿಯ ದರ್ಶನವಾಗ್ತದೆಯೋ ಅದೇ ದುರ್ಗಾ ಪರಮೇಶ್ವರಿ, ಅದೇ ಮಹಾಲಕ್ಷ್ಮಿ, ಅದೇ ಮಹಾಕಾಳಿ ಅನ್ನುವಂಥ ವಿಚಾರಗಳನ್ನು ನಾವು ನಂಬಿರುವಂಥದ್ದು. ಹಾಗಾಗಿ ಸಕಲ ಜೀವಚರಾಚರಗಳಲ್ಲಿಯೂ ನಾವು ದೇವರನ್ನು ಭಾವನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇರುವಂಥದ್ದು. ಆದರೆ ಈ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅರ್ಚನೆಗಳನ್ನು ಯಾವ ರೀತಿ ಮಾಡಬೇಕು, ಅರ್ಚನೆಯನ್ನು ಮಾಡುವಂಥ ವಿಧಿವಿಧಾನಗಳೆಲ್ಲ ಹೇಗೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಹೋಗುವ. ಹಾಗೆ ಒಂದು ತಾಮ್ರದ ಯಂತ್ರದಲ್ಲಿ ಒಂದು ಅಷ್ಟದಳವನ್ನು, ಷಟ್ಕೋಣವನ್ನು ಬರೆದು ವೃತ್ತವನ್ನು ರಚನೆ ಮಾಡಿ ಅಷ್ಟದಳವನ್ನು ಹಾಕಿ ಅದರಲ್ಲಿ ಸತ್ವರಜತಮ ವೃತ್ತಾದಿಗಳನ್ನು ಹಾಕಿ ನಂತರದಲ್ಲಿ ಭೂಪುರವನ್ನು ಹಾಕ್ತಿರುವಂಥದ್ದು ನೀವೆಲ್ಲ ವೀಕ್ಷಕರೇ ಟಿ ವಿಯಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಶ್ರೀಚಕ್ರ ಯಂತ್ರವನ್ನು ರಚನೆ ಮಾಡಿದ್ದಾರೆ. ಆ ಶ್ರೀಚಕ್ರ ಯಂತ್ರದಲ್ಲಿ ರೇಖೆಗಳಿದ್ದಾವೆ, 9 ರೇಖೆಗಳು. ಅಲ್ಲಿ ಒಂದೊಂದು ಬಿಂದುವಿಗೂ ಸಮೇತ ಅಥವಾ ಕುಂಕುಮಾರ್ಚನೆ ಮಾಡುವ ಸಂದರ್ಭದಲ್ಲಿ ಒಂದೊಂದು ಬಿಂದುವಿಗೂ ಸಮೇತ ಮಹತ್ವ ಅನ್ನುವಂಥದ್ದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಯಂತ್ರವನ್ನು ರಚನೆ ಮಾಡುವಂಥದ್ದು, ತಾಮ್ರದ ಯಂತ್ರವನ್ನು ಇಟ್ಟುಕೊಂಡ್ವಿ ಅಂತಾದರೆ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಖ ಸಮೃದ್ಧಿಗಳನ್ನು ಕೊಡ್ತದೆ ಅಂತೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಬೆಳ್ಳಿಯ ತಗಡಿನಲ್ಲಿ ಯಂತ್ರವನ್ನು ಧಾರಣೆ ಮಾಡುವಂಥದ್ರಿಂದ ಮನೆಯಲ್ಲಿ ಸುಖವಾಗಿರ್ತಕ್ಕಂಥ ನೆಮ್ಮದಿ ಅನ್ನುವಂಥದ್ದು ಸಿಗ್ತದೆ. ಈಗಿನ ಕಾಲದಲ್ಲಿ ಎಲ್ಲ ಪ್ರಿಂಟೆಡ್ ಬಂದಿದೆ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂತ ಕೇಳಿದರೆ ಯಂತ್ರವನ್ನು ಬರಿಬೇಕಂತಾದರೆ ಅದು ಯಂತ್ರವನ್ನು ಬರೀಲಿಕ್ಕೆ ಈಗಿನ ಕಾಲದಲ್ಲೆಲ್ಲ ಪ್ರಿಂಟ್ ಬಂದುಬಿಟ್ಟಿದೆ. ಆದರೆ ಅದಕ್ಕೆ ಲೇಖನಿ ಅನ್ನುವಂಥ ಒಂದು ಸಾಧನ ಇತ್ತು. ಹೇಗೆ ನಾವು ಪೆನ್ ಅಂತೇಳಿ ಹೇಳ್ತೇವೋ ಮಂತ್ರದಂಡದ ಲೇಖನಿ ಅನ್ನುವಂಥದ್ದಿತ್ತು. ಆ ಲೇಖನಿಯ ಮುಖಾಂತರವಾಗಿ ಯಂತ್ರಗಳನ್ನು ರಚನೆ ಮಾಡಿ ಅದಕ್ಕೆ ದೇವರನ್ನು ಬೃಹದಾಕಾರವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ವಾಸ ಮಾಡುವಂಥ ದೇವಾನುದೇವತೆಗಳನ್ನು ಸಮೇತ ಒಂದು ಚಿಕ್ಕ ಯಂತ್ರದಲ್ಲಿ ಅವರನ್ನು ಕರೆದು ಕೂರಿಸಬಹುದು. ಆ ಶಕ್ತಿಗಳನ್ನು ಹೇಗೆ ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಮನುಷ್ಯನಿಗೆ ಆಗ್ತದೆಯೋ ಆ ಮನುಷ್ಯನಿಗೆ ಆ ಯಂತ್ರಗಳಿಂದ ಶುಭವಾಗ್ತದೆ. ಆ ಇರುವಂಥ ದೊಡ್ಡ ಶಕ್ತಿಯನ್ನು ಸಮೇತ ನಾವು ಚಿಕ್ಕ ಯಂತ್ರದಲ್ಲಿ ಕೂರಿಸಿ ಆ ದೇವರ ಅನುಗ್ರಹವನ್ನು ಪಡೆದುಕೊಳ್ಬೋದು. ಆದರೆ ಈ ಯಂತ್ರಾದಿಗಳನ್ನು ಅದರ ಶಕ್ತಿ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಪ್ರತಿಯ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾಲಗಳಲ್ಲಿ ಅಥವಾ ಗ್ರಹಣ ಕಾಲಗಳಲ್ಲಿ ಈ ಯಂತ್ರವನ್ನು ರಚನೆ ಮಾಡಿದಂಥ ಶಕ್ತಿ ಅನ್ನುವಂಥದ್ದು ನಿಷ್ಕ್ರಿಯ ಆಗಿಬಿಡ್ತದೆ. ಅರ್ಥಾತ್ ಅದರಲ್ಲಿರುವಂಥ ಶಕ್ತಿ ಅನ್ನುವಂಥದ್ದು ಹೋಗಿಬಿಡ್ತದೆ. ಆಮೇಲೆ ನಂತರದಲ್ಲಿ ಗ್ರಹಣ ಕಾಲಗಳಲ್ಲಿ ಪುನಃ ಅದನ್ನು ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಪುಣ್ಯಾಹವನ್ನು ವಾಚನ ಮಾಡಿ ಪುಣ್ಯಾಹ ವಾಚನೆಯ ತೀರ್ಥವನ್ನು ಆ ಯಂತ್ರಕ್ಕೆ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಆ ಯಂತ್ರವನ್ನು ಧಾರಣೆ ಮಾಡಬೇಕು. ಅರ್ಥಾತ್ ಪೂಜೆಯನ್ನು ಮಾಡುವಂಥದ್ದು, ಧಾರಣೆಯನ್ನು ಮಾಡುವಂಥದ್ದು ಮಾಡಬೇಕು.
ನಾವು ಹಾಗೆ ಇಟ್ಕೊಂಡ್ವಿ ಅಂತಾದರೆ ಅದರ ಶಕ್ತಿ ಅನ್ನುವಂಥದ್ದೆಲ್ಲ ನಿಷ್ಕ್ರಿಯ ಆಗಿಬಿಡ್ತದೆ. ಆಗಾಗ ಅದಕ್ಕೆ ಅರ್ಚನಾದಿಗಳನ್ನು ಮಾಡಬೇಕು. ಮೂಲಮಂತ್ರ ಜಪಾದಿಗಳನ್ನು ಮಾಡಿದಾಗ ಏನಾಗ್ತದೆ, ಇರತಕ್ಕಂತಹ ಶಕ್ತಿ ಅನ್ನುವಂಥದ್ದು ನಮ್ಮ ಸುತ್ತಮುತ್ತಲೂ ಪ್ರವಹಿಸ್ತಾ ಇರ್ತದೆ. ಅದರ ಶಕ್ತಿಯಿಂದ ನಮಗೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನು ತಡೆದು ನಿಲ್ಲಿಸ್ತದೆ. ಹಾಗೆ ಈ ಯಂತ್ರದ ವಿಚಾರಗಳನ್ನು ಮಾತಾಡುವಾಗ ಯಾರು ಯಂತ್ರವನ್ನು ಧಾರಣೆ ಮಾಡಬೇಕು, ಯಾವ ರೀತಿ ಯಂತ್ರವನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನು ವಿಮರ್ಶೆ ಮಾಡುವಾಗ ಈ ಯಂತ್ರಾದಿಗಳನ್ನು ಒಂದು ನಮ್ಮ ತಾರಾನುಕೂಲದ ದಿನ ಗುರುಗಳ ಹತ್ರ ಹೋಗಿ, ನಮ್ಮ ಕುಲದ ಪುರೋಹಿತರ ಹತ್ರ ಅಥವಾ ನಾವು ಆರಾಧನೆ ಕುಲ ಪುರೋಹಿತರ ಹತ್ರ ಹೋಗಿ ನಮಗೆ ಈ ರೀತಿ ಕಷ್ಟಗಳುಂಟಾಗಿದೆ, ಶಾಸ್ತ್ರದಲ್ಲಿ ಹೋಮಾದಿಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ, ನಮಗೆ ಶಕ್ತಿ ಇಲ್ಲದಲೇ ಇರುವಂಥ ಕಾರಣದಿಂದ ಸದ್ಯದ ಪರಿಸ್ಥಿತಿಗೆ ಆ ದೇವರ ಯಂತ್ರಾದಿಗಳನ್ನು ಮಾಡಿಕೊಡಿ ಅಂತ ಅವರಲ್ಲಿ ಫಲಪ್ರಾರ್ಥನೆಗಳನ್ನು ಮಾಡಬೇಕು. ಅವರು ನಮ್ಮ ತಾರಾನುಕೂಲಗಳನ್ನು ನೋಡಿ ಯಂತ್ರವನ್ನು ರಚನೆ ಮಾಡಿ ಅದಕ್ಕೆ ಧೂಪದೀಪಾದಿಗಳನ್ನು ಮಾಡಿ ನಂತರದಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ನಮಗೆ ತಂದು ಕೊಡ್ತಾರೆ. ಅಂತಹ ಯಂತ್ರಗಳನ್ನು ಹಿಡಿದುಕೊಂಡು ನಾವು ಮನೆಯಲ್ಲಿ ಆ ದೇವರಿಗೆ ಪುನಃ ದೇವರನ್ನು ಅದರ ಮೇಲೆ ಆವಾಹನೆ ಮಾಡುವಂತೆ ಹೂವು, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಗುಡಾನ್ನ ಸಂಪ್ರೀತಿ ಅಂತ ಹೇಳಿದರೆ ಮಹಾಲಕ್ಷ್ಮಿಗೆ ಗುಡ ಅನ್ನುವಂಥದ್ದು, ಪರಮಾನ್ನ ಅನ್ನುವಂಥದ್ದು, ಹಾಲಿನಿಂದ ಮಾಡಿದಂತಹ ಪಾಯಸ ಅನ್ನುವಂಥದ್ದು ಬಹಳ ಪ್ರೀತಿಯಾಗಿರುವಂಥದ್ದು. ಯಂತ್ರವನ್ನು ಒಂದು ತಟ್ಟೆಯ ಮೇಲಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಆವಾಹನಾದಿಗಳನ್ನು ಮಾಡಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಹಾಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ. ಆದರೆ ಈ ಅರ್ಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಹೇಗೆ ಅರ್ಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ತಿಳಿದಲೇ ಇರುವಂಥ ವಿಷಯಗಳು. ಅರ್ಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ 5 ಬೆರಳುಗಳಲ್ಲಿ ನಾವು ಚಿನ್ಮುದ್ರೆಯ ಆಕಾರದಲ್ಲಿ ಈ ಒಂದು ಅರ್ಚನೆಯನ್ನು ಮಾಡಬೇಕು. ಈ ಅರ್ಚನೆಯನ್ನು ಹೀಗೆ ಕುಂಕುಮವನ್ನು ಹೀಗೆ ತೆಗೆದುಕೊಂಡು ಮಹಾಲಕ್ಷ್ಮೇ ನಮಃ, ಕಮಲವಾಸಿನ್ಯೇ ನಮಃ ಅಂಥೇಳಿ ನಮಃ ಅಂತ ಹೇಳಿದ ನಂತರದಲ್ಲಿ ಆ ಕುಂಕುಮ ಅನ್ನುವಂಥದ್ದು ಯಂತ್ರದ ಮೇಲೆ ಬೀಳಬೇಕು. ಆ ಯಂತ್ರ ಅನ್ನುವಂಥದ್ದು ನಾವು ಮಂತ್ರ ಹೇಳುವಂಥ ಸಂದರ್ಭದಲ್ಲಿ ಆ ಅಭಿಮಂತ್ರಣೆ ಆಗಬೇಕು. ಆ ಒಂದು ಕುಂಕುಮಕ್ಕೆ ನಾವು ಹೇಳುವಂಥ ಮಂತ್ರ ಅನ್ನುವಂಥದ್ದೇನಿದೆ ಅದನ್ನು ಹಿಡಿದುಕೊಂಡು ಆ ಮಂತ್ರವನ್ನು ಹೇಳಿ ನಮಃ ಅಂದದ ನಂತರದಲ್ಲಿ ಆ ಯಂತ್ರದ ಮೇಲೆ ಆ ಕುಂಕುಮವನ್ನು ಹಾಕಬೇಕು. ಸುಮ್ಮನೆ ನಾವು ಹೀಗೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಕುಂಕುಮಕ್ಕೂ ಸಮೇತ ಶಕ್ತಿ ಬರಬೇಕು ಅಂತಾದರೆ ನಾವು ಹೇಳುವಂಥ ಮಂತ್ರ ಅನ್ನುವಂಥದ್ದು ಅದನ್ನು ಹಿಡಿದುಕೊಂಡು ಹೇಳಬೇಕು. ಅರ್ಥಾತ್ ಅದನ್ನು ಸಂಸ್ಕೃತದಲ್ಲಿ ಅಭಿಮಂತ್ರಣೆ ಅನ್ನುವಂಥ ವಾಕ್ಯದಿಂದ ಕರೀತಾರೆ. ಅಂತ ಹೇಳಿದರೆ ಈ ನಾವು ಹೇಳುವಂಥ ಮಂತ್ರ ಆ ಕುಂಕುಮದೊಟ್ಟಿಗೆ ಸಂಯೋಜಿತರಾಗಿ ಆ ಒಂದು ಶಕ್ತಿ ಅನ್ನುವಂಥದ್ದು ಸಾಕಾಗುವಂಥದ್ದು. ಆ ಕುಂಕುಮಾರ್ಚನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಪ್ರೇರೇಪಿತವಾಗಿರುವಂಥ ಮೂಲಮಂತ್ರಗಳನ್ನು ಜಪಿಸುವಂಥ ಕಾರಣದಿಂದ ಆ ಕುಂಕುಮದಲ್ಲಿ ದೈವಿಕವಾಗಿರತಕ್ಕಂಥ ಶಕ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಆ ಕುಂಕುಮಾದಿಗಳನ್ನು ನಾವೇನು ಮಾಡಬೇಕು, ಯಂತ್ರದ ಮೇಲೆ ಹಾಕಿದಾಗ ಆ ಯಂತ್ರದ ಶಕ್ತಿ ಅನ್ನುವಂಥದ್ದು ದ್ವಿಗುಣವಾಗ್ತಾ ಹೋಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಕುಂಕುಮವನ್ನು ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಎಲ್ಲ ಇವತ್ತು ಒಂದು ಭಾಗದಲ್ಲಿ ನೋಡಿದರೆ ಸ್ಟಿಕ್ಕರ್ ಒಂದು ಬಂದು ಕುಂಕುಮವನ್ನು ಹಾಳು ಮಾಡ್ತು ಅನ್ನುವಂಥದ್ದು ನಾವು ಚಿಂತನೆ ಮಾಡಿದಾಗ, ಇನ್ನೊಂದು ಕಡೆ ಈ ರಾಸಾಯನಿಕವಾಗಿರ್ತಕ್ಕಂಥ ಕುಂಕುಮಗಳು ಅನ್ನುವಂಥದ್ದು ಬಂದಿದೆ. ಅವೆಲ್ಲವನ್ನು ನಾವು ಬಳಸಬಾರ್ದು. ಯಾವುದನ್ನು ಬಳಸಬೇಕು ಅಂತ ಕೇಳಿದರೆ ಸುಣ್ಣದಿಂದ ಮಾಡಿದಂತಹ ಸುಣ್ಣವನ್ನು, ಅರಿಶಿನವನ್ನು ಬಳಸಿಕೊಂಡು ಆ ಕುಂಕುಮಾದಿಗಳನ್ನು ತಯಾರು ಮಾಡಿದಂಥದ್ದು, ಇಲ್ಲ ಅಂತ ಹೇಳಿದರೆ ತಾಳಪತ್ರದಿಂದ ಮಾಡಿದಂಥದ್ದು, ಇನ್ನು ಕುಂಕುಮವನ್ನು ಬೇರೆ ಬೇರೆ ರೀತಿಯಾಗೂ ಸಮೇತ ಮಾಡೋರಿದ್ದಾರೆ. ಅಂತ ಹೇಳಿದರೆ ಅದಕ್ಕೆ ಪರಿಸರದಲ್ಲಿ ಉತ್ಪತ್ತಿ ಕುಂಕುಮವನ್ನು ಮಾಡಲಿಕ್ಕೆ ಸುಮಾರು ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನ್ಯಾಚುರಲ್ ಆಗಿರುವಂಥ ಅರಿಶಿನದ ಕೊಂಬನ್ನು ನಾವು ತೆಗೆದುಕೊಂಡು ಅದನ್ನು ಒಣಗಿಸಿ ಅವುಗಳನ್ನು ಪುಡಿ ಮಾಡಿ ನಂತರದಲ್ಲಿ ಅದಕ್ಕೆ ಸುಣ್ಣ ಇತ್ಯಾದಿಗಳನ್ನು ಕುಂಕುಮ ಮಾಡುವಂಥ ಒಂದು ವಿಧ ಇದೆ. ಆ ವಿಧವನ್ನು ಯಾವ ಮನುಷ್ಯನು ಮಾಡ್ತಾನೋ ಪರ್ವಕಾಲಗಳಲ್ಲಿ ಆ ಕುಂಕುಮವನ್ನು ತಯಾರು ಮಾಡಲಿಕ್ಕೂ ಸಮೇತ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಏನು ಅಂತ ಕೇಳಿದರೆ ಪರ್ವಕಾಲಗಳಲ್ಲಿ, ಪುಣ್ಯ ದಿನಗಳು ಇರುವಂಥ ಸಂದರ್ಭದಲ್ಲಿ, ಹುಣ್ಣಿಮೆಗಳಲ್ಲಿ, ಶುಕ್ರವಾರದಲ್ಲಿ ಈ ಎಲ್ಲ ಕೇಳುವಂಥ ಕೆಲಸಗಳನ್ನು ಮಾಡಬೇಕು. ಹಾಗೆ ನಂತರದಲ್ಲಿ ಆ ಕುಂಕುಮಾದಿಗಳು ಅನ್ನುವಂಥದ್ದನ್ನು ಶುಭ್ರವಾಗಿರುವಂಥ ಜಾಗದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಹೇಳ್ತೇವೆ. ಮುಂದಿನ ಭಾಗದಲ್ಲಿ ಇನ್ನೂ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ಒಬ್ಬರು ಹೇಮಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಫೋನನ್ನು ಮಾಡಿದ್ದಾರೆ. ಅವರ ವಿಚಾರಗಳನ್ನು ನಾವು ವಿಮರ್ಶೆ ಮಾಡೋಣ, ಬನ್ನಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಹಾಂ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ. ನಿಮ್ಮ ಹೆಸರು? ಹೇಮಂತ್. ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ಮೊನ್ನೆ ಜನನ ಆಯ್ತು ನಮ್ಮ ಮಗಳು. ಹಾಂ,
22/9/2025 ಸರ್. 22/9/2025 2025 ಅಲ್ವಾ? ಹ್ಞೂ ಸರ್. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಆಕೆ ಬಗ್ಗೆ ಏನಿದೆ ಸರ್, ಏನದ ದೋಷ ಇದೆ? ಸಮಯ ಸಮಯ ಬೆಳಗ್ಗೆ ಸಾಯಂಕಾಲ ರಾತ್ರಿ 9:45. 9:45 ಅಲ್ವಾ? ಹ್ಞೂ ಹ್ಞೂ. ಯಾವ ಊರಿನಲ್ಲಿ ಹುಟ್ಟಿದ್ದು? ಇಲ್ಲೇ ಸರ್, ಹಡಗಲಿ ಸರ್, ಹೂವಿನಡಗಲಿ. ಹಾಂ, ಇಲ್ಲಿ ನೋಡಿ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಆಗ್ತದೆ ನಿಮ್ಮ ಮಗುವಿನ ನಕ್ಷತ್ರ. ಹಸ್ತ ನಕ್ಷತ್ರ 2ನೇ ಪಾದ ಆಗ್ತದೆ. ಹುಟ್ಟಿದಂಥ ಸಮಯಕ್ಕೆ ಗ್ರಹಸ್ಫುಟಾದಿಗಳನ್ನು ಚಿಂತನೆ ನವಾಂಶ ಕುಂಡಲಿಯನ್ನು ಹಾಗೆ ಅವರ ರಾಶಿ ಕುಂಡಲಿಯನ್ನು ಚಿಂತನೆ ಮಾಡಿದಾಗ ಈಗ ಸದ್ಯದ ಪರಿಸ್ಥಿತಿಗೆ ನಡೀತಿರುವಂಥದ್ದು ಚಂದ್ರದಶೆ ಗುರುಭುಕ್ತಿ ನಡೀತಾ ಇದೆ. ಸದ್ಯದ ಪರಿಸ್ಥಿತಿಗೆ ಏನೂ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಇನ್ನೊಂದು ಹಸ್ತ ನಕ್ಷತ್ರ ಅನ್ನುವಂಥದ್ದು ದೋಷಪೂರಿತವಾಗಿರ್ತಕ್ಕಂಥ ನಕ್ಷತ್ರ ಅಲ್ಲ. ಆದ್ದರಿಂದ ನಕ್ಷತ್ರ ಶಾಂತಿಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ. ಆದರೆ ಪಂಚಮ ಸ್ಥಾನದಲ್ಲಿ ಇರುವಂಥ ಕೆಲವೊಂದು ಗ್ರಹಗಳು, ಈ ರವಿ, ಬುಧ ಮತ್ತು ಚಂದ್ರ ಗ್ರಹಗಳು ಅನ್ನುವಂಥದ್ದು ಏನು ಮಾಡ್ತದೆ ಅಂತ ಕೇಳಿದರೆ ಕೆಲವೊಂದು ದೋಷಗಳನ್ನು ಕೊಡ್ತಾ ಹೋಗ್ತದೆ. ಅಂತ ಹೇಳಿದರೆ ಚಂದ್ರನಿಂದ ಸ್ವಲ್ಪ ಈ ಕೋಲ್ಡ್ ಆಗುವಂಥದ್ದು ಅಥವಾ ತಂಪು ಪ್ರಕೋಪ ಇರುವಂಥದ್ದು, ನಂತರದಲ್ಲಿ ಈ ದೇಹದ ಉಷ್ಣಾಂಶತೆ ಅನ್ನುವಂಥದ್ದು ಹೆಚ್ಚಾಗದಲೇ ತಂಪಿನಿಂದ ಕೆಲವೊಂದು ತೊಂದರೆಗಳಾಗುವಂಥದ್ದು, ಮತ್ತು ಮನಕ್ಕಾರಕ ಅಂತ ಹೇಳಿದರೆ ತುಂಬ ಹಠವನ್ನು ಹಿಡಿಯುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಪ್ರವೃತ್ತಿಯುಳ್ಳಂತಹ ಮಗು. ಆದರೆ ನಾವು ಮಗು ಅನ್ನುವಂಥದ್ದು ಹುಟ್ಟಿದ ನಂತರ 1 ವರ್ಷಗಳ ಕಾಲ ಅಂತ ಹೇಳಿದರೆ 1 ವರ್ಷಗಳ ಕಾಲ ಮಗುವಿನ ಜಾತಕವನ್ನು ವಿಮರ್ಶೆ ಮಾಡಬಾರ್ದು ಅನ್ನುವಂಥದ್ದಿದೆ. ಆದರೆ ಕೆಲವೊಂದು ದೋಷಗಳನ್ನು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಮಾಡಿಕೊಳ್ಬೇಕಾದ್ರಿಂದ ನಿಮ್ಮ ಕುಲಪುರೋಹಿತರಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಪುರೋಹಿತರಲ್ಲಿ ಪಂಚಮಾರಿಷ್ಟ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಆ ಪಂಚಮಾರಿಷ್ಟ ಶಾಂತಿಯನ್ನು ಮಾಡಿ ಆ ತತ್ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ಅಥವಾ ರಕ್ಷೆಯನ್ನು ಮಗುವಿಗೆ ಹಚ್ಚುವಂಥದ್ದು ಒಳಿತು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಈ ಪಂಚಮಾರಿಷ್ಟ ದೋಷಗಳು, ಅಷ್ಟಮಾರಿಷ್ಟ ದೋಷಗಳು ಅನ್ನುವಂಥದ್ದು ಮಗುವಿನ ಸಣ್ಣ ಕಾಲದಲ್ಲಿರುವಾಗಲೇ ಅದನ್ನು ಮಾಡಬೇಕು. ಹೇಗೆ ನಾವು ಪಲ್ಸ್ ಪೋಲಿಯೋ ಹಾಕ್ತೀವಲ್ಲ ಹೇಮಂತ್ ಅವರೇ, ಅದೇ ರೀತಿಯಾಗುವ ಸಮೇತ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಗ್ರಹ ದೋಷಗಳಿತ್ತು ಅಂತ ಆದರೆ ಅದನ್ನು ಆ ಸಂದರ್ಭದಲ್ಲೇ ಮಾಡಿಕೊಳ್ಬೇಕು ಅನ್ನುವಂಥದ್ದಿದೆ. ಹಾಗಾಗಿ ನಾ ಹೇಳೋದಾದರೆ ಪಂಚಮಾರಿಷ್ಟ ದೋಷ ನಿವೃತ್ತಿಗಾಗಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿ ಮುಂದೆ ಮಗುವಿಗೆ ತುಂಬ ಒಳ್ಳೆ ರೀತಿಯಾಗಿರ್ತಕ್ಕಂಥ ಆರೋಗ್ಯ ವಿಚಾರದಲ್ಲಾಗಿರಬಹುದು ಅಥವಾ ಉದ್ಯೋಗದ ವಿಚಾರದಲ್ಲಿ ತುಂಬ ಚಂದ ಇರುವಂತಹ ವ್ಯಕ್ತಿ ಆಗ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. 1 ವರ್ಷದ ನಂತರ ಪುನಃ ಒಮ್ಮೆ ಫೋನ್ ಮಾಡಿ ಅದಕ್ಕೆ ಏನೆಲ್ಲ ಮಾಡಬೇಕು ಅಥವಾ ಮಗುವಿನ ಜಾತಕ ಅನ್ನುವಂಥದ್ದು ಹೇಗಿದೆ ಅನ್ನುವಂಥ ವಿಚಾರಗಳನ್ನು ವಿಮರ್ಶೆ ಮಾಡೋಣ. ಸದ್ಯದ ಪರಿಸ್ಥಿತಿಗೆ ಪಂಚಮಾರಿಷ್ಟ ದೋಷ ಹೋಮಾದಿಗಳನ್ನು ಮಾಡಿಕೊಳ್ಳಿ, ಆಯಿತಾ? ಶುಭವಾಗಲಿ. ಹಾಂ, ಇನ್ನೊಬ್ಬರು ಕಾಲೋರಿದ್ದಾರೆ, ಅವರನ್ನು ಸಮೇತ ಮಾತಾಡಿಸೋಣ ಬನ್ನಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಶ್ರೀಕಾಂತ್ ಅಂತ. ಶ್ರೀಕಾಂತ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲ, ಬೆಂಗಳೂರಿಂದ. ಹುಟ್ಟಿದ್ದಾಗ ಹನುಮಂತ ಅಂತ ಕರೀಬೇಕಂತ. ಸರಿ, ಏನು ವಿಷಯವನ್ನು ಕೇಳಬೇಕಿತ್ತು? ಯಾಕೋ ಆರೋಗ್ಯ ಸರಿ ಇಲ್ಲ 4-5 ವರ್ಷದಿಂದ. 4-5 ವರ್ಷದಿಂದ ಆರೋಗ್ಯ ಸರಿ ಇಲ್ಲ. ನಿಮ್ಮ ಡೇಟ್, ಹುಟ್ಟಿದಂಥ ಸಮಯ, ದಿನ, ವರ್ಷ ಏನಾದರೂ ನಿಮಗೆ ನೆನಪುಂಟಾ? 16/12/79. 16/12/79. 79. ಹಾಂ, ಸರಿ. ಸಮಯ? ಬೆಳಗಿನ ಪೂಜೆ ಅಂತ ಹೇಳ್ತಿದ್ರು, ಗೊತ್ತಿಲ್ಲ ಅಷ್ಟೊಂದು ನಮ್ದು. ಅಂದರೆ ಬೆಳಗ್ಗಿನ ಹೊತ್ತು ಹುಟ್ಟಿದಂಥದ್ದು, ಬೆಳಗಿನ ಪೂಜೆಯ ಸಂದರ್ಭಕ್ಕೆ ಹುಟ್ಟಿದಂಥದ್ದು. ನಿಮ್ಮ ಮನೆಯ ದೇವರು? ಅಖಿಲಕಮ್ಮ ತಿಮ್ಮರಾಯ ಸ್ವಾಮಿ. ಅಖಿಲಕಮ್ಮ ತಿಮ್ಮರಾಯ ಸ್ವಾಮಿ. ಈಗ ಇದು ದೇವಸ್ಥಾನಕ್ಕೂ ಹೋಗಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿ, ನಿಮ್ಮ ಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಯಾವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿರೋದಿಲ್ಲ. ಅರ್ಧಂಬರ್ಧ ಕೆಲಸವನ್ನು ಮಾಡೋದು ಅಂತ ಹೇಳ್ತಾರೆ ಗೊತ್ತಾ, ಪರಿಪೂರ್ಣವಾಗಿ ಮಾಡಲಿಕ್ಕೆ ನಿಮ್ಮ ಮನಸ್ಥಿತಿ ಬರುವುದಿಲ್ಲ. ಮತ್ತು ತುಂಬ ಅವಸರಗಳನ್ನು ಮಾಡಿ ಕೆಲಸಗಳನ್ನು ಹಾಳು ಮಾಡುವಂಥ ಮನಸ್ಥಿತಿ ಅನ್ನುವಂಥದ್ದು ನಿಮಗೆ ಆಗಾಗ ಬರ್ತಿರ್ತದೆ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರುವಂಥ ವಿಷಯ. ಇನ್ನೊಂದು, ನೀವು ಕೇಳಿರುವಂಥ ವಿಷಯ ಏನು ಅಂತ ಕೇಳಿದರೆ, ಒಂದು ಆರೋಗ್ಯದ ವಿಚಾರಗಳಲ್ಲಿ ತೊಂದರೆ ಆಗುವಂಥದ್ದು ಆಗ್ತಾ ಇದೆ ಈಗ ಅನ್ನುವಂಥದ್ದು ಕೇಳಿದ್ದೀರಿ. ಅದಕ್ಕೆ ನಾವು ಇಲ್ಲಿ ಪರಿಹಾರವನ್ನು ನೋಡುವಾಗ ಸದ್ಯದ ಪರಿಸ್ಥಿತಿಗೆ ಬುಧ ದಶೆ
ರಾಹು ಭುಕ್ತಿ ಅನ್ನುವಂಥದ್ದು ನಡೀತಾ ಇದೆ. ಈ ಸಮಸ್ಯೆ ಅನ್ನುವಂಥದ್ದು ದೀರ್ಘಕಾಲವಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ. ಈಗೊಂದು 3 ಅಥವಾ 4 ತಿಂಗಳುಗಳಿಂದ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಶುರು ಆಗಿರಬಹುದು. ಅರ್ಥಾತ್ 2025 ಜನವರಿ ಅಥವಾ 2024 ಡಿಸೆಂಬರ್ ತಿಂಗಳಲ್ಲಿ ಈ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಶುರು ಆಯಿತು. ಹೌದಾ? ಹೌದೌದು, ಅದು 4 ವರ್ಷದಿಂದ ಒಂದಲ್ಲ ಒಂದು. ಅದೇ ತುಂಬ ಅತಿರೇಕಕ್ಕೆ ಹೋದಂಥದ್ದು 2025 ಅಂತ ಹೇಳಿದರೆ ಡಿಸೆಂಬರು ಅಥವಾ ಜನವರಿ. 25 ಅಂತ ಹೇಳಿದರೆ ಜನವರಿ ಬರ್ತದೆ, 24 ಅಂತ ಹೇಳಿದರೆ ಡಿಸೆಂಬರ್ ಬರ್ತದೆ. ಆಗಿಂದ ಇದು ಒಂದು ಸ್ವಲ್ಪ ಅತಿರೇಕಕ್ಕೆ ಹೋದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ವೈದ್ಯಕೀಯ ಚಿಕಿತ್ಸೆಗಳನ್ನೇನಾದರೂ ಕೊಟ್ಟಿದ್ರಾ? ತಗೊಳ್ತಾ ಇದೆ, ಇದು ಹಾಸ್ಪಿಟ್ಲ್ಗಳು ಹೋಗೋದು ಯಾವುದೋ ಇದಾಗ್ತಾ ಇಲ್ಲ. ಹೊಟ್ಟೆಗೆ ಸಂಬಂಧಿತವಾಗಿರುವಂಥ ಸಮಸ್ಯೆ ಆಗ್ತಾ ಉಂಟಾ ನಿಮಗೆ? ಸ್ವಲ್ಪ ಹೊಟ್ಟೆಯಲ್ಲೇನೋ ಹೊಟ್ಟೆಯಲ್ಲಿ ತುಂಬ ಅದು ಹಿಂಡಿದಂತಾಗುವಂಥದ್ದು, ಹೊಟ್ಟೆಯಲ್ಲೇನೋ ಬೆಂಕಿ ಇದ್ದಂತೆ ಆಗುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಉಂಟು. ಸದ್ಯದ ಪರಿಸ್ಥಿತಿಗೆ ಇದೇನು ಅಂತ ಕೇಳಿದರೆ, ನೀವು ವೈದ್ಯಕೀಯ ಚಿಕಿತ್ಸೆಗೆ ನನ್ನ ಪ್ರಕಾರವಾಗಿ ಹಣವನ್ನು ಬಹಳಷ್ಟು ಪೋಲ್ ಮಾಡಿರುವಂಥ ಲಕ್ಷಣಗಳು ಕಾಣಿಸ್ತಿದೆ. ಅಂತ ಕೇಳಿದರೆ ಡಾಕ್ಟರ್ ಶಾಪಿಗೆ ಹಣ ಸುರಿದು ಸಾಕಾಗಿರುವಂಥ ಲಕ್ಷಣಗಳಿದೆ. ಇದು ತುಂಬ ದೀರ್ಘಕಾಲದ ರೋಗವಾಗಿ ಪರಿಣಾಮ ಬೀರುವಂಥ ಚಾನ್ಸಸ್ ಇದೆ. ಅಂತ ಹೇಳಿದರೆ ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಸ್ವಲ್ಪ ತುಂಬ ದೀರ್ಘಕಾಲದ ಆಯಾಸಗಳು ಅಂತ ಹೇಳಿದರೆ ದೀರ್ಘಕಾಲದಲ್ಲಿ ನೀವು ಆಯಾಸ ಆದಾಗ ಏನು ಮಾಡ್ತಾರೆ, ಅದನ್ನು ರೆಸ್ಟ್ ಮಾಡ್ತಾರೆ. ಅಂತ ಹೇಳಿದರೆ ಬೆಡ್ ರೆಸ್ಟ್ ಆಗ್ತಾರೆ. ಅದೇ ರೀತಿಯಾಗಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಯಾಕಾಗಿ ಅನ್ನುವಂಥದ್ದು ನೋಡುವಾಗ, ಯಾಕೆ ಹೀಗಾಯಿತು ಅಂತ ನೋಡುವಾಗ ನೀವೇನು ಕೆಲಸ ಮಾಡೋದು? ನಾನು ಡ್ರೈವಿಂಗ್ ಹೋಗ್ತಿದ್ದೆ, ಆಗ್ತಾ ಇಲ್ಲ ನನಗೆ. ಆಗೋದು ಕಾಲುಗಳು ಎಲ್ಲ ಇದು ಆಗ್ಬಿಟ್ಟಿದೆ. ಅದೀಗ ಯಾಕಾಗಿ ಅಂತ ಕೇಳಿದರೆ, ಮುಂಚೆ ಎಂತ ಕೆಲಸ ಮಾಡ್ತಿದ್ರಿ? ಅದೇ ಕೆಲಸ ಆಗ್ಬಿಟ್ಟಿದೆ. ಸ್ವಂತ ಉದ್ಯೋಗವನ್ನೇನಾದರೂ ಮಾಡ್ಲಿಕ್ಕೆ ಹೋಗಿ ಹಣ ಸ್ವಲ್ಪ ಖರ್ಚು ಮಾಡಿ ಬೇಡ ಅಂತೇಳಿ ಮತ್ತೇನಾದ್ರು ಈ ಕಡೆ ಡ್ರೈವಿಂಗ್ ಫೀಲ್ಡಿಗೆ ಬಂದ್ರಾ? ಇಲ್ಲ ಗುರುಜಿ, ಡ್ರೈವಿಂಗ್ಗೆ ಹೋಗ್ತಾ ಇರೋದು ನಾನು ಅವಾಗಲಿಂದ. ಮಧ್ಯದಲ್ಲಿ ಏನೋ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಥರದ್ದು ಕೃಷಿಗೆ ಸಂಬಂಧಿತವಾಗಿಯೋ ಏನೋ ಭೂಮಿಗೆ ಸಂಬಂಧಿತವಾಗಿಯೋ ಏನಾದರೂ ಕ್ರಯ ವಿಕ್ರಯಾದಿಗಳನ್ನು ಮಾಡ್ಲಿಕ್ಕೆ ಹೋಗಿದ್ರಾ? ಇಲ್ಲ ಗುರುಜಿ, ಆ ಥರ ಏನಿಲ್ಲ. ಜಾಗ ತಗೊಂಡಿದ್ದು ಅಥವಾ ಸೇಲ್ ಮಾಡೋದು, ಜಾಗದ ವಿಚಾರದಲ್ಲಿ ಜಗಳ ಆಗಿದ್ದು? ಇಲ್ಲ ಗುರುಜಿ, ಅದೇನಿಲ್ಲ. ಸರಿ, ಇದು ಈಗ ನೋಡಿ, ಇನ್ನು ಮುಂದೆ ಸ್ವಲ್ಪ ಹಣದ ವಿಚಾರಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದಕ್ಕಿಂತ ಹೆಚ್ಚಾಗಿ ಭೂಮಿಯ ವಿಚಾರಗಳು ನಿಮ್ಮ ತನಕ ಬಂತು ಅಂತಾದರೆ ಆ ಭೂಮಿಯ ವಿಚಾರದಲ್ಲಿ ತುಂಬ ಪರಿಶೀಲನೆ ಮಾಡಿ ಮುಂದೆ ಹೋಗ್ಬೇಕು. ಅಥವಾ ಅಪ್ಪನ ಕಡೆಯಿಂದ ಏನಾರು ಆಸ್ತಿ ಬರೋದಿದ್ರೆ ಅದು ಸ್ವಲ್ಪ ಜಗಳಗಳೆಲ್ಲ ಆಗ್ಬೋದು. ಇದು ಸ್ವಲ್ಪ ವಾಮಾಚಾರ ಪ್ರಯೋಗಗಳಾಗಿರುವಂಥ ಲಕ್ಷಣಗಳಿದೆ. ಅರ್ಥಾತ್ ಕೃತ್ರಿಮಾದಿ ವಾಮಾಚಾರಗಳು, ಈ ಮಾಟಮಂತ್ರಾದಿಗಳು. ಒಂದು ಕೆಲಸ ಆಗಲಿಕ್ಕೋಸ್ಕರವಾಗಿ ನಿಮಗೆ ಅನಾರೋಗ್ಯ ಉಂಟಾಗಿ ನೀವು ಆ ಕೆಲಸದಿಂದ ಹಿಂದೆ ಸರಿಯುವಂತೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆಭಿಚಾರ ಕ್ರಿಯೆಗಳನ್ನು ಮಾಡಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆಯನ್ನು, ತುಳಸಿಯನ್ನು ಸಮರ್ಪಣೆ ಮಾಡ್ತಾ ಬನ್ನಿ. ಪ್ರತಿ ಶನಿವಾರ ಉಪವಾಸ ಇದ್ದು ಬೆಳಗ್ಗೆ ಆಂಜನೇಯನಿಗೆ ತುಳಸಿಯನ್ನು ಮತ್ತು ವೀಳ್ಯದೆಲೆಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಆ ಕುಂಕುಮವನ್ನು ನೀವು ಧಾರಣೆ ಮಾಡ್ತಾ ಬನ್ನಿ. ಸದ್ಯದ ಪರಿಸ್ಥಿತಿಗೆ ಒಮ್ಮೆ ಆದರೆ ಆದಷ್ಟು ಬೇಗ ನೇರವಾಗಿ ಬಂದು ಭೇಟಿ ಮಾಡಿ ಬೆಂಗಳೂರಿನಲ್ಲಿ. ಅದಕ್ಕೆ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೀನಿ. ಕೆಲವೊಂದು ದೇಹಬಾಧೆಗಳನ್ನೆಲ್ಲ ದೇಹದಿಂದ ಬೇರ್ಪಡಿಸುವಂಥ ಕೆಲಸ, ಅದನ್ನು ಆಕರ್ಷಣೆ ಮಾಡುವಂಥ ಕೆಲಸಗಳೆಲ್ಲ ಆಗಬೇಕಾಗಿದೆ. ಹಾಗಾಗಿ ಅವುಗಳನ್ನೊಮ್ಮೆ ಸರಿ ಮಾಡೋಣ. ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಯಾಕಂದರೆ ಇಲ್ಲಿ ತುಂಬ ನಿಂದನೆ ಮಾಡಿ ಮಾತಾಡುವಂಥದ್ದು, ನಿಂದ್ಯಾಭಿಭಾಷೆ ಅಂತ ಹೇಳಿದರೆ ನಿಮ್ಮನ್ನು ನಿಂದಿಸಿ ಮಾತಾಡಿಸುವಂಥದ್ದು, ಅದರಿಂದ ಮನಸ್ಸು ಅನ್ನುವಂಥದ್ದು ಹಾಳಾಗುವಂಥದ್ದೆಲ್ಲ ಆಗ್ತಾ ಉಂಟು. ಹಾಗಾಗಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯದ ಪರಿಸ್ಥಿತಿಗೆ ನಾನು ಹೇಳಿದಂಥ ಕೆಲಸಗಳನ್ನು ಮಾಡಿಕೊಳ್ಳಿ. ಶುಭವಾಗ್ತದೆ, ಒಳ್ಳೆಯದಾಗಲಿ. ಹಾಂ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ನಾಗೇಶ್ ಅಂತೇಳಿ ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ ನಾಗೇಶ್ ಅವರು, ಹೇಳಿ. ನಮಗೆ ಏನಿಲ್ಲ, ನಮ್ದು ಆಗ ಕೆಲಸ ಆಗ್ತಾ ಇಲ್ಲ, ಭಾಳ ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟಾಗಿದೆ. ಹಾಂ, ಏನು ಕೆಲಸವನ್ನು ಮಾಡೋದು ನೀವು? ನಾವು ಮೊದಲು ಇದು ಲೇಬರ್ ಕಾಂಟ್ರಾಕ್ಟ್ ಮಾಡ್ತಿದ್ವಿ. ಅದು ಬಿಟ್ಟು ಈಗ ವ್ಯವಸಾಯನ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ. ವ್ಯವಸಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೌದು. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ನಿಮಗೆ ನೆನಪುಂಟಾ? 28/7/1980. 28/7/1980. ಸಮಯ
ಗೊತ್ತಿಲ್ಲ ಸುಮಾರು. ಹಾಂ ಸರಿ. ಈಗ ನೋಡಿ, ನಿಮ್ಮ ಮನೆ ದೇವರು ಯಾವುದಂದ್ರಿ? ಹುಲಿಗಮ್ಮ. ಹುಲಿಗಮ್ಮ. ಇಲ್ಲಿ ನೋಡಿ, ಒಂದು ಇದು ಶಾಪಗ್ರಸ್ತವಾಗಿರ್ತಕ್ಕಂಥ ಒಂದು ಜಾತಕ ಅಂತ ಹೇಳಿದರೆ ಯಾವುದೋ ಒಂದು ದೇವತಾ ಅವಹೇಳನಾದಿಗಳನ್ನು ಮಾಡಿರುವಂಥದ್ದು, ಅಥವಾ ದೇವರ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಆಗಿರುವಂಥ ಲಕ್ಷಣಗಳು ಏನೋ ಒಂದರಿಂದ, ಅಥವಾ ಬೇರೆಯವ್ರು ಮಾಡಿರುವಂಥದ್ದು ನಿಮ್ಮ ಮೇಲೆ ಅಪವಾದಗಳು ಬಂದು ದೇವತಾ ಕೋಪ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆಮೇಲೆ ಜೀವೇ ಬ್ರಾಹ್ಮಣ ಶಾಪಂಚ ಅಂತ ಹೇಳಿದರೆ ಇಲ್ಲಿ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಸಮೇತ ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಇದಕ್ಕೆ ಪರಿಹಾರವಾಗಿ ಇನ್ನೊಂದು ಚಿಂತನೆಗಳನ್ನು ಹೇಳೋಣ. ಆದರೆ ಸದ್ಯದ ಪರಿಸ್ಥಿತಿಗೆ ವ್ಯವಸಾಯವನ್ನು ಶುರು ಮಾಡಲಿಕ್ಕೆ ಗುರುವಿನ ಅನುಕೂಲತೆ ಅನ್ನುವಂಥದ್ದಿಲ್ಲ. ಇಲ್ಲಿ ನಿಮ್ಮ ವಿಚಾರವಾಗಿ ದೇವರಿಗೆ ದೂರನ್ನು ಕೊಟ್ಟಂಥ ಲಕ್ಷಣಗಳು ಸಮೇತ ಇಲ್ಲಿ ಕಾಣಿಸ್ತಾ ಉಂಟು. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಒಂದು ಕೆಲಸವನ್ನು ಮಾಡಿ, ನಿಮ್ಮ ಮನೆಯ ಆಸುಪಾಸಿನಲ್ಲಿ ಅಥವಾ ಅಲ್ಲಿ ನಿಮ್ಮ ಕುಲದ ಪುರೋಹಿತರನ್ನು ಒಮ್ಮೆ ವಿಚಾರಿಸಿ, ಅವರಲ್ಲಿ ಲಕ್ಷ್ಮೀನಾರಾಯಣ ಅನ್ನುವಂಥ ಒಂದು ದೇವತೆ ಉಂಟು. ಆ ದೇವರ ಒಂದು ಪಾರಾಯಣವನ್ನು 24 ಬಾರಿ ಮಾಡಿಸಿ. 24 ಬಾರಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿ ಅದರ ಪ್ರಸಾದವನ್ನು ನೀವು ಇಟ್ಕೊಳ್ತಾ ಬನ್ನಿ. ಈ ಒಂದು ನವೆಂಬರ್ ಡಿಸೆಂಬರ್ ತನಕನೂ ಸಮೇತ ಸ್ವಲ್ಪ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಆದರೆ ಮಾರ್ಚ್ ನಂತರ ಮತ್ತೆ ಪೆಟ್ಟು ಬೀಳುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ಬೇರೆ ಪರಿಹಾರಾದಿಗಳು ಅನ್ನುವಂಥದ್ದೆಲ್ಲ ಆಗಬೇಕಾಗಿದೆ. ಅವುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡಿದರೆ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಡ್ತೇನೆ. ಸದ್ಯದ ಪರಿಸ್ಥಿತಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ. ಶುಭವಾಗಲಿ. ಹಾಗೆ ಇಷ್ಟೊತ್ತಿನ ತನಕವೂ ಸಮೇತ ಮನುಷ್ಯರಿಗೆ ಜೀವಿತಾವಧಿಯಲ್ಲಿ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಇವತ್ತಿನ ವಿಷಯ ವಸ್ತುವಾಗಿರ್ತಕ್ಕಂಥ ಕುಂಕುಮಾರ್ಚನೆ ಅನ್ನುವಂಥದ್ದು, ಹಾಗೆ ಯಂತ್ರವನ್ನು ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಈ ಒಂದು ಮುದ್ರೆಯಲ್ಲಿ, ಆಗಲೇ ನಾ ಹೇಳ್ತಾ ಇದ್ದೆ, ಈ ಒಂದು ಮುದ್ದೆ, ಈ 2 ಬೆರಳುಗಳನ್ನು ಬಿಟ್ಟು ಈ ಚಿನ್ಮುದ್ರೆ ಅಂತ ಹೇಳಿ ಇದಕ್ಕೆ ಹೆಸರು. ಚಿನ್ಮುದ್ರೆಯ ರೂಪದಲ್ಲಿ ಆ ಕುಂಕುಮಾರ್ಚನೆಗಳನ್ನು ಮಾಡುವಂಥದ್ದು. 28 ಕುಂಕುಮಾರ್ಚನೆ 28 ಬಾರಿ ಅಥವಾ 108 ಬಾರಿ. 108 ಬಾರಿ ಅಂತ ಹೇಳಿದರೆ ಅಷ್ಟೋತ್ತರ ಶತ ಅರ್ಚನೆಗಳು. ನಂತರದಲ್ಲಿ ಇನ್ನೊಂದು ದ್ವಿಶತ ಅಥವಾ ತ್ರಿಶತಿ ಅರ್ಚನೆಗಳನ್ನೆಲ್ಲ ಮಾಡಬಹುದು. ಆ ಕುಂಕುಮವನ್ನು ಮಂಗಳಾರತಿಗೆ ಆದ ನಂತರದಲ್ಲಿ ಪ್ರಸಾದ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ಕುಂಕುಮವನ್ನು ತೆಗೆದು ಈ ಒಂದು ಕುಂಕುಮದ ಉಂಗುರದ ಬೆರಳಿನಲ್ಲಿಯೇ ನಾವು ಕುಂಕುಮವನ್ನು ಹೀಗೆ ಇಡಬೇಕು. ಯಾಕೆ ಅಂತ ಕೇಳಿದರೆ ಇದರಲ್ಲಿ ಒಂದು ಶಕ್ತಿ ಅನ್ನುವಂಥದ್ದು ಇರ್ತಕ್ಕ, ದೈವಿಕವಾಗಿರ್ತಕ್ಕಂಥ ಶಕ್ತಿ. ಆ ದೇವರ ಪ್ರಸಾದವನ್ನು ತೆಗೆದುಕೊಂಡು ಈ ಕುಂಕುಮವನ್ನು ಹಣೆಯ ಭಾಗದಲ್ಲಿ ಧಾರಣೆ ಮಾಡಿದರೆ ನಮ್ಮಲ್ಲಿರುವಂಥ ಎಷ್ಟೋ ಸಮಸ್ಯೆಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ. ಕೇವಲ ಕುಂಕುಮವನ್ನು ಧಾರಣೆ ಮಾಡಿದರೆ ಎಷ್ಟೋ ಫಲಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ಮುಖದಲ್ಲಿ ಒಂದು ದೈವಿಕವಾಗಿರ್ತಕ್ಕಂತಹ ಕಳೆ ಬರಬೇಕು ಅಂತ ಆದರೆ ಕುಂಕುಮ ಧಾರಣೆ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ನಮ್ಮ ವಿಷಯವಾಗಿರ್ತದೆ. ಇಷ್ಟು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಈ ಒಂದು ಎಪಿಸೋಡ್ನಲ್ಲಿ ನಾವೆಲ್ಲ ಕುಂಕುಮಾರ್ಚನೆಯ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ, ನಾಳೆಯ ದಿನಗಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗುವ. ಎಲ್ಲರಿಗೂ ಸಮೇತ ಶುಭವಾಗಲಿ. ಅಖಂಡ ಜ್ಯೋತಿಷ್ಯಕ್ಕೆ ಕರೆ ಮಾಡಿದಂಥ ಎಲ್ಲ ವ್ಯಕ್ತಿಗಳು ಹೇಳಿದಂಥ ಪರಿಹಾರವನ್ನು ಮಾಡಿಕೊಂಡು ಶುಭವನ್ನು ಕಾಣಲಿ ಅಂತ ಹೇಳಿ ಈ ಮೂಲಕವಾಗಿ ಹೇಳಬಯಸ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ.